Hello my dear students, welcome to Benzene Chemistry YouTube channel. Dear students, ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರೋಕೆಮಿಸ್ಟ್ರಿ ಟಾಪಿಕ್ ಅನ್ನು ರಿವೈಸ್ ಮಾಡೋಣ. ಹೌದಾ? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿಯನ್ನು ನೋಡೋಣ. ಹೌದಾ? ಡಿಯರ್ ಫ್ರೆಂಡ್ಸ್, ನಾನು ಆಲ್ರೆಡಿ ಈಗಾಗಲೇ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಟಾಪಿಕ್ದಿಂದನೂ ಈ ಆಲ್ಮೋಸ್ಟ್ ಆಲ್ ಎಲ್ಲ ಟಾಪಿಕ್ದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹೌದಾ? ಸೊ ಅವೆಲ್ಲದೂ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಹೌದಾ? ಎಲ್ಲ ಟಾಪಿಕ್ಗಳನ್ನು ಒಂದು ಸರ್ತಿ ಕರೆಕ್ಟಾಗಿ ರಿವೈಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು. ಹೌದಾ? ಸೊ ಒಂದು ಸರ್ತಿ ನೋಡ್ಕೊಂಡು ಹೋದರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಡಿಯರ್ ಫ್ರೆಂಡ್ಸ್, ನಾನು ಆಲ್ರೆಡಿ ಇವನ್ ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಡೌನ್ಲೋಡ್ ದ್ಯಾಟ್ ಆಲ್ಸೋ. ಓಕೆ, ಸೊ ಲೆಟ್ ಸ್ಟಾರ್ಟ್. ನೋಡಿ, ಈ ಟಾಪಿಕ್ದಿಂದ ಯಾವ ಥರ ಕ್ವಶನ್ಸ್ ಬರುತ್ತೆ, ಅದಕ್ಕೆ ಆನ್ಸರ್ಸ್ ಯಾವ ಥರ ಮಾಡಬೇಕಂತ ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ಸಿ ಫ್ರಮ್ ದಿಸ್ ಟಾಪಿಕ್ ಕ್ವಶನ್ಸ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಸಮ್ ಆಫ್ ದಿ ಕ್ವಶನ್ಸ್ ಲೈಕ್ ದಿಸ್. ವಾಟ್ ಹ್ಯಾಪನ್ಸ್ ಟು ಮೋಲಾರ್ ಕಂಡಕ್ಟಿವಿಟಿ when 1 mole of potassium chloride is dissolved in 1 liter is diluted to 5 liter. ನೋಡಿ, 1 mole potassium chloride ಅನ್ನು 1 ಲೀಟರ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಅದನ್ನು ಮತ್ತೆ ಏನು ಮಾಡ್ತಿದ್ದಾರೆ, ಡೈಲ್ಯೂಟ್ ಮಾಡ್ತಿದ್ದಾರೆ. ಎಲ್ಲಿಗೆ? 5 ಲೀಟರ್ಗೆ. ದಿಸ್ ಇಸ್ ಡೈಲ್ಯೂಷನ್. ಹೌದಾ? ಅಪಾನ್ ಡೈಲ್ಯೂಷನ್, ನೆನ್ಪಿಟ್ಕೊಳ್ಳಿ, ಅಪಾನ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. Molar conductivity increases. Upon dilution, specific conductance or conductivity, ಕಫಾ ಅಂತ ಬರೀತೀವಿ ಗೊತ್ತಾ? specific conductance decreases. ನೆನಪಿಟ್ಕೊಳ್ಳಿ, ನೀವು ಡೈಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ, ಮೋಲಾರ್ ಕಂಡಕ್ಟನ್ಸು ಇನ್ಕ್ರೀಸ್ ಆಗುತ್ತೆ, ಸ್ಪೆಸಿಫಿಕ್ ಕಂಡಕ್ಟನ್ಸ್ ಡಿಕ್ರೀಸ್ ಆಗುತ್ತೆ. ಇದಕ್ಕೆ ನಾವು ಕಂಡಕ್ಟಿವಿಟಿ ಅಂತ ಕರಿತೀವಿ. ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ, ಇದು ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದ ಆನ್ಸರ್ ಈಸ್ ಇನ್ಕ್ರೀಸಸ್. ದೇ ಆರ್ ಆಸ್ಕಿಂಗ್ ಅಬೌಟ್ ಮೋಲಾರ್ ಕಂಡಕ್ಟಿವಿಟಿ. ಹೌದಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ವಾಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ? ಏನು ಮೋಲಾರ್ ಕಂಡಕ್ಟಿವಿಟಿ ಅಂತಂದರೆ, ಮೋಲಾರ್ ಕಂಡಕ್ಟಿವಿಟಿ ಆಫ್ ಅ ಸೊಲ್ಯೂಷನ್ at a given concentration is the conductance of the volume V of a solution containing 1 mole of electrolyte. 1 mole of electrolyte ಇಷ್ಟು ಬರೆದ್ರೆ ಸಾಕು. ಅಥವಾ conductivity of a solution containing 1 mole of electrolyte is called as molar conductivity. It is represented by lambda m. ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ಇದನ್ನು? lambda m. State Faraday's first law of electrolysis. ನೋಡಿ, next question. State Faraday's first law of electrolysis. First law ಏನು ಹೇಳುತ್ತೆ? The amount of chemical substance liberated or deposited at any electrode is directly proportional to the quantity of electricity passed through the electrolytic solution. See, the amount of chemical substance liberated or deposited at any electrode is directly proportional to the quantity of electricity passed through the electrolytic solution. The formula ಏನಾಗುತ್ತೆ ಅಂದರೆ ಇದರದ್ದು W is directly proportional to Q. W is equals to I into T. Q ಅಂದರೆ ಏನು? I into T ಅಂತ ನನಗೆ. ಸೊ ನಾವೇನಂತ ಬರಿಬೋದು? Q ಅಂದರೆ I into T. W is equals to, ಇಲ್ಲಿ ಬರೀತೀನಿ ನೋಡಿ ಇದು ಫಾರ್ಮುಲಾ ನಾನು, W is equals to Z into I into T. Z into I into T. ಅರ್ಥ ಆಯ್ತಾ? ಸೊ Z is a proportionality constant. Z ಅಂದರೆ ಏನಿದು? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್, ಸ್ಟೇಟ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್. ನೋಡಿ, ಫಸ್ಟ್ ಲಾನು ಕೇಳ್ತಿದ್ದಾರೆ, ಸೆಕೆಂಡ್ ಲಾನು ಕೇಳ್ತಿದ್ದಾರೆ. ಹೌದಾ? ಇವೆಲ್ಲನೂ ಪಾಸಿಬಿಲಿಟಿ ಇದೆ. ಸೊ ಒಂಚೂರು ಕರೆಕ್ಟಾಗಿ ಪ್ರಿಪೇರ್ ಆಗಿ. ದ ಅಮೌಂಟ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸಸ್ ಲಿಬರೇಟೆಡ್ ಬೈ ದಿ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸಿಂಗ್ ಥ್ರೂ ದಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಆರ್ ಪ್ರಪೋರ್ಷನಲ್ ಟು ದೇರ್ ಕೆಮಿಕಲ್ ಇಕ್ವಿವ್ಯಾಲೆಂಟ್ ವೇಟ್.
ಹೌದಾ? ಇಷ್ಟು ಬರೆದ್ರೆ ಸಾಕು. ಅಥವಾ ಇದಕ್ಕಿಂತ ಈಸಿಯಾಗಿರೋದು ಇನ್ನೊಂದು ಇದ್ರ ಡೆಫಿನೇಷನ್ ಇದೆ, ಅದನ್ನು ಬರೆದು ಓಕೆ. ಅದೇನು ಗೊತ್ತಾ? when same amount of electricity is passed through different solutions connected in series deposits the elements proportional to their equivalent weight. They deposit the elements proportional to their equivalent weight. ಅರ್ಥ ಆಯ್ತಾ? ಸೊ ದಿಸ್ ಈಸ್ WA divided by WB is equals to equivalent weight of A divided by equivalent weight of B. ಇದೆ ನೋಡಿ ಇದರ ಫಾರ್ಮುಲಾ, ಕೆಮಿಕಲ್ ಫಾರ್ಮುಲಾ. ಸೊ ಲಾಸ್ ಮಾತ್ರ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಕೊಲ್ರಾಚಸ್ ಲಾ ನೋಡಿ, ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಕೊಲ್ರಾಚಸ್ ಲಾ ಅಂತ ಕೇಳ್ತಾರೆ. ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಆನ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಆಸ್ ದಿ ಸಮ್ ಆಫ್ ದಿ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಯಾನ್ ಅಂಡ್ ಕ್ಯಾಟಯಾನ್ ಆಫ್ ದಿ ಎಲೆಕ್ಟ್ರೋಲೈಟ್. ಹಿಂಗಂದ್ರೆ ಸೊ ಲ್ಯಾಮ್ಡಾ is equals to lambda, for example we can take NaCl. Lambda NaCl is equals to lambda Na plus lambda Cl minus, we can take it as lambda naught. Lambda naught of NaCl means limiting molar conductivity of NaCl is equals to limiting molar conductivity of Na plus ion plus limiting molar conductivity of Cl minus ion. This is called as Kohlrach's law. ಇದನ್ನು ನಾವು Kohlrach's law ಅಂತ ಕರಿತೀವಿ. ವಾಟ್ ಈಸ್ ಅ ಸೆಕೆಂಡರಿ ಸೆಲ್? ಭಾಳ ಸರ್ತಿ ಬರುತ್ತೆ ಇದು ಕ್ವಶನು. ಅ ಸೆಕೆಂಡರಿ ಬ್ಯಾಟ್ರಿ ಆರ್ ಸೆಕೆಂಡರಿ ಸೆಲ್ ಈಸ್ ಒನ್ ವಿಚ್ ಕ್ಯಾನ್ ಬಿ ರೀಚಾರ್ಜ್ಡ್ ಆ್ಯಂಡ್ ರೀಯೂಸ್ಡ್. ಇಷ್ಟು ಬರೆದ್ರೆ ಸಾಕು. ಹೌದಾ? ಎಕ್ಸಾಂಪಲ್ ನೋಡಿ ಇದ್ರದ್ದು ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ನಿಕೆಲ್ ಕ್ಯಾಡ್ಮಿಯಂ ಬ್ಯಾಟ್ರಿ ಎಕ್ಸೆಟ್ರಾ. ನೆಕ್ಸ್ಟ್ ನೋಡಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ಬೋದು 2 ಮಾರ್ಕಿಗೆ. ಇಲ್ಲಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಿಂಪಲ್. ಸೊ ದಿಸ್ ಈಸ್ ಬೇಸ್ಡ್ ಆನ್ ಕೊಲ್ರಾಚಸ್ ಲಾ. ಹೌದಾ? ಸೊ ಪ್ರಾಬ್ಲಮ್ ಏನಿದೆ ನೋಡಿ, ಕ್ಯಾಲ್ಕುಲೇಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? CaCl2ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ಗಿವನ್ನು ನೋಡೋಣ. ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಕ್ಯಾಲ್ಸಿಯಂ ಅಯಾನ್ Ca2+ ಆ್ಯಂಡ್ Cl minus ಆರ್ ಗಿವನ್. ಸೊ ಏನಿದೆ ಫಾರ್ಮುಲಾ? ಲ್ಯಾಂಬ್ಡಾ ನಾಟ್ ಆಫ್ CaCl2 ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ನಾಟ್ ಆಫ್ Ca2+ ಪ್ಲಸ್ 2 ಇಂಟು ಲ್ಯಾಂಬ್ಡಾ ನಾಟ್ ಆಫ್ Cl ಮೈನಸ್. ಯಾಕಂತಂದರೆ CaCl2 ಹೆಂಗೆ ಬರ್ತೀವಿ ನಾವು? Ca2+ ಪ್ಲಸ್ 2 Cl ಮೈನಸ್. ಹೌದಲ್ವಾ? ಅದಕ್ಕೆ ನಾವು ಇದನ್ನ 2ದಿಂದ ಮಲ್ಟಿಪ್ಲೈ ಮಾಡಬೇಕು. ಕ್ಲಿಯರ್? ಅರ್ಥ ಆಯ್ತಾ? ಸೊ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ. Ca2+ ಎಷ್ಟಿದೆ? 119.0 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಹೌದಾ? ಪ್ಲಸ್ 2 ಇಂಟು 76.3 Simon centimeter square per mole. So total answer will be 271.6 Simon centimeter square per mole. ಅರ್ಥ ಆಯ್ತಾ? ಓಕೆ, ವೆರಿ ಗುಡ್. ನೆಕ್ಸ್ಟ್ ನೋಡಿ, ರೈಟ್ ದಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ನೋಡಿ SHE ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದನ್ನು ಸಮಟೈಮ್ಸ್ NHE ಅಂತ ಬರೀತಾರೆ. ನಾರ್ಮಲ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಬೋತ್ ಆರ್ ಸೇಮ್, ಕನ್ಫ್ಯೂಸ್ ಆಗಬೇಡಿ. Standard hydrogen electrode and normal hydrogen electrode. Mention its standard electrode potential value. ಹೌದಾ? ಸೊ ನೋಡಿ ಏನಾಗುತ್ತೆ, ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಪ್ಲಾಟಿನಮ್ ವಿಚ್ ಈಸ್ ಸಾಲಿಡ್, H+, ಇಟ್ ಈಸ್ ಅಕ್ವಾಸ್ಪೇಸ್, ಬಾರ್ H2 ವಿಚ್ ಈಸ್ ಗ್ಯಾಸ್. ಈ ಥರ ರಿಪ್ರೆಸೆಂಟ್ ಮಾಡಬೇಕು. ಹೌದಾ? So this is standard representation of hydrogen electrode. Okay, so ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದು ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿರುತ್ತೆ, ಆಲ್ವೇಸ್ ಇಟ್ ಈಸ್ ಈಕ್ವಲ್ಸ್ ಟು 0 ವೋಲ್ಟ್. ಅದಕ್ಕೆ ನಾವು ಇದನ್ನು ಸ್ಟ್ಯಾಂಡರ್ಡ್ ಅಂತ ತಗೊಳ್ಳೋದು. ಹೌದಾ? ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಕ್ಲಿಯರ್? ರೆಫರೆನ್ಸ್ ಎಲೆಕ್ಟ್ರೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಮತ್ತೇನಿದೆ ಅಂತಂದರೆ, ಕೊಲ್ರಾಚಸ್ ಲಾ ಮೇಲೆ ಇದೆ ಕ್ವಶನ್ನು. ಸಿ
ಈ ಕೊಲ್ರಾಚ್ ಲಾ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಇಟ್ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. Lambda naught m of weak electrolyte. See, lambda naught m of weak electrolyte cannot be calculated by Debye-Huckel equation. ನೆನಪಿಟ್ಟುಕೊಳ್ಳಿ ಇದನ್ನ. Debye-Huckel equation ಅಂತ ಬರುತ್ತಲ್ಲ, according to Debye-Huckel equation we can calculate lambda naught m of strong electrolyte. ಈ ತರ ಎಕ್ಸ್ಟ್ರಾಪೋಲೇಷನ್ ಮಾಡಿ ಏನು ಮಾಡಬಹುದು, lambda naught m ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ, ನೆನಪಿದೆ ಇದು. ಸೊ ದಿಸ್ ಈಸ್ lambda naught m ವರ್ಸಸ್ ರೂಟ್ ಸಿ. ಹೌದಾ, ಬಟ್ ಇಲ್ಲೇನಾಗುತ್ತೆ ಅಂತಂದರೆ ವೀಕ್ ಎಲೆಕ್ಟ್ರೋಲೈಟ್ ಗ್ರಾಫ್ ಈ ಥರ ಬರುತ್ತೆ. ಸೊ ದಿಸ್ ಗ್ರಾಫ್ ನೆವರ್ ಕಟ್ಸ್ ದಿಸ್ ಲೈನ್. ಈ ಲ್ಯಾಂಬ್ಡಾ ಎಮ್ ಲೈನನ್ನು ಏನು ಮಾಡೋದಿಲ್ಲ, ಇದು ಕಟ್ ಮಾಡೋದಿಲ್ಲ ಗ್ರಾಫು. ಯಾವುದು ವೀಕ್ ಎಲೆಕ್ಟ್ರೋಲೈಟ್. ದಿಸ್ ಈಸ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್, ದಿಸ್ ಈಸ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಹೌದಾ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನು ಮಾಡುತ್ತೆ, ಈ ಲ್ಯಾಂಬ್ಡಾ ಲೈನ್ ಏನು ಮಾಡುತ್ತೆ, ಕಟ್ ಮಾಡುತ್ತೆ. ಸೊ ದಟ್ ವಿಲ್ ಗಿವ್ ಲ್ಯಾಂಬ್ಡಾ ನಾಟ್ ಎಮ್, ಬಟ್ ಇಟ್ ವಿಲ್ ನಾಟ್ ಗಿವ್ ಲ್ಯಾಂಬ್ಡಾ ನಾಟ್ ಎಮ್. ಹೌದಾ, ದಿಸ್ ಈಸ್ ಅಕಾರ್ಡಿಂಗ್ ಟು ಡಿಬೆ-ಹುಕೆಲ್ ಇಕ್ವೇಶನ್. ನೆನಪಿದೆಯಾ, ಡಿಬೆ-ಹುಕೆಲ್ ಇಕ್ವೇಶನ್. ಓಕೆ, ಸೊ ಈ ಒಂದ್ಸರ್ತಿ ಗ್ರಾಫನ್ನು ಕೇಳಿದ್ರು ನೆನ್ಪಿಟ್ಕೊಳ್ಳಿ, ಗ್ರಾಫ್ ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಇದರಲ್ಲಿ ಈಗ ದೇ ಹ್ಯಾವ್ ಗಿವನ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ NaCl, HCl ಆ್ಯಂಡ್ CH3CONA. ಏನು ಕ್ಯಾಲ್ಕುಲೇಟ್ ಮಾಡಬೇಕು, CH3COH. ಬೈ ಯೂಸಿಂಗ್ ದೀಸ್ ಇಕ್ವೇಶನ್ ವಿ ಹ್ಯಾವ್ ಟು ಡಿರೈವ್ ದಿಸ್ ಇಕ್ವೇಶನ್. ಹೌದಾ, ಫಸ್ಟ್ ಇದನ್ನು ನಾನು ಇದ್ರದ್ದು ಮೆಥಡ್ ಹೇಳ್ತೀನಿ ಯಾವ ಥರ ಮಾಡಬೇಕಂತ. ನಿಮ್ಗೆ ಯಾವ ಇಕ್ವೇಶನ್ ಬೇಕೋ ಆ ಇಕ್ವೇಶನ್ ಫಸ್ಟ್ ಬರ್ಕೋಬೇಕು. ಲ್ಯಾಂಬ್ಡಾ ನಾಟ್ ಎಮ್ ಆಫ್ CH3COOH ವಿಚ್ ಈಸ್ ಈಕ್ವಲ್ಸ್ ಟು, ನಿಮಗೆ ಇಲ್ಲಿ ಯಾವ ಅಯಾನ್ಸ್ ಬೇಕಲ್ವಾ ಆ ಅಯಾನ್ಸ್ನ ಪಾಸಿಟಿವಲ್ಲಿ ಬರ್ಕೊಳ್ಳಿ, ಯಾವ್ದು ಬೇಡಲ್ಲ ಅದನ್ನು ಮೈನಸ್ ಮಾಡಿ. ನಮಗೇನು ಬೇಕು, CH3CO ಬೇಕು. ಎಲ್ಲಿದೆ ನೋಡಿ, CH3CO ಇದರಲ್ಲಿದೆಯಾ. ಸೊ ಯು ಕ್ಯಾನ್ ಟೇಕ್ CH3CO. ಇಲ್ಲೇನು ಬರ್ಕೊಳ್ಳೋಣ ಇದನ್ನು, CH3COONA. ಇದು ಕಂಪ್ಲೀಟ್ ಕಂಪೌಂಡನ್ನು ಬರ್ಕೊಳ್ಳಿ. ಮತ್ತೇನು ಬೇಕು, H ಬೇಕು. H ಎಲ್ಲಿದೆ, ಇಲ್ಲಿದೆ. ಸೊ ದಿಸ್ ಈಸ್ ಪ್ಲಸ್ HCl. ನಮಗೆ ಏನೇನು ಬೇಡ, ಇಲ್ಲಿಂದ Na ಬೇಡ, ಇಲ್ಲಿಂದ Cl ಬೇಡ. ಸೊ ವಿ ಹ್ಯಾವ್ ಟು ರೈಟ್ NaCl. ಅರ್ಥ ಆಯ್ತಾ, ಕ್ಲಿಯರ್. ಸೊ ಆಲ್ರೆಡಿ ದೇ ಹ್ಯಾವ್ ಗಿವನ್ ದಿ ವ್ಯಾಲ್ಯೂಸ್. ಇವೆಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಲ್ಯಾಂಬ್ಡಾ ನಾಟ್ ಎಮ್ ಆಫ್ ದಿಸ್ ಸೋಡಿಯಂ ಅಸ್ಟೇಟ್ ಕೊಟ್ಟಿದ್ದಾರೆ, ಆಮೇಲೆ HCl ಕೊಟ್ಟಿದ್ದಾರೆ, ಸೋಡಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ. ಜಸ್ಟ್ ಪುಟ್ ದಿ ವ್ಯಾಲ್ಯೂಸ್ ಇನ್ ದಿಸ್ ಮ್ಯಾನರ್, ವಿಲ್ ಗೆಟ್ ದಿ ಆನ್ಸರ್. 390.5 Simon centimeter square per mole. And don't forget to write this unit. This is most important. ಅರ್ಥ ಅಲ್ವಾ ಇದು, ಕ್ಲಿಯರ್. ಸೊ ಇಲ್ಲಿ ನೋಡಿ, ನಿಮ್ಗೆ ಯಾವುದು ಕೇಳಿರ್ತಾರಲ್ಲ ಅದನ್ನು ಫಸ್ಟ್ ಬರ್ಕೊಳ್ಳಿ. ಅದರಲ್ಲಿರೋ ಅಯಾನ್ಗಳನ್ನ ಪ್ಲಸ್ ಮಾಡ್ಕೊಳ್ಳಿ, ಯಾವುದು ಬೇಡ ಆಗಿರುತ್ತಲ್ಲ ಅದನ್ನು ಮೈನಸ್ ಮಾಡಿಬಿಡ್ರಿ. ವಿಲ್ ಗೆಟ್ ದಿ ಆನ್ಸರ್. ನೆಕ್ಸ್ಟ್ ನೋಡಿ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಆಮೇಲೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ತಾರೆ ಇದನ್ನು. ಸೊ ದಿಸ್ ಈಸ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಸಿಂಪಲ್, ಇಟ್ ಕಂಟೈನ್ಸ್ 3 ಕಂಪಾರ್ಟ್ಮೆಂಟ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಪೋರಸ್ ಚಾರ್ಕೋಲ್ ಕಂಟೈನಿಂಗ್ ಎಲೆಕ್ಟ್ರೋಡ್ ಅಥವಾ ಪೋರಸ್ ಎಲೆಕ್ಟ್ರೋಡ್ ಇರುತ್ತೆ ಇಲ್ಲಿ. ಹೌದಾ, ಸೊ ಇಲ್ಲಿ ಏನಿರುತ್ತೆ, ಅಕ್ವಾಸ್ ಎಲೆಕ್ಟ್ರೋಲೈಟ್. ಇಲ್ಲಿ ನಾವು ಜನರಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಕ್ಲೋರೈಡನ್ನು ತೊಗೊಂಡಿರ್ತೀವಿ. ಹೌದಾ, ದಿಸ್ ಈಸ್ ವಾಟರ್ ಮಾಲಿಕ್ಯೂಲ್ ಮೀನ್ಸ್ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ, ಕ್ಯಾಥೋಡು ಆ್ಯನೋಡು. ಹೌದಾ, ಸೊ ಆ್ಯನೋಡ್ ಕಡೆ ಏನು ಮಾಡ್ತೀವಿ ನಾವು, ಹೈಡ್ರೋಜನ್ ಪಾಸ್ ಮಾಡ್ತೀವಿ. ಇಲ್ಲಿ ಕ್ಯಾಥೋಡ್ ಸೈಡ್ ಏನು ಆಕ್ಸಿಜನ್ ಪಾಸ್ ಆಗುತ್ತೆ. ಹೌದಾ, ಸಿ ಇನ್ ದಿಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಆರ್ ಬಬಲ್ಡ್. ಇಲ್ಲಿ ನೋಡಿ, ಇನ್ ದಿಸ್ ಫ್ಯೂಯಲ್ ಸೆಲ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ಆರ್ bubbled through the porous carbon electrode into concentrated aqueous sodium hydroxide. ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ NaOH ತೊಗೊಂಡಿರ್ತೀವಿ. ಇಟ್ ಕಂಟೈನ್ಸ್ NaOH. ಇದರ ಏನು ಮಾಡ್ತೀವಿ ನಾವು, ಆಕ್ಸಿಜನ್ ಮತ್ತು ಈ ಕಡೆಯಿಂದ ಹೈಡ್ರೋಜನ್ ಏನು ಮಾಡ್ತೀವಿ, ಬ್ಲೋ ಮಾಡ್ತೀವಿ. ಹೌದಾ, ಸೊ ದ ಕ್ಯಾಟಲಿಸ್ಟ್ ಲೈಕ್ ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಆರ್ ಪೆಲಾಡಿಯಮ್ ಈಸ್ ಇನ್ಕಾರ್ಪೊರೇಟೆಡ್ ಇನ್ ಟು ದಿ ಎಲೆಕ್ಟ್ರೋಡ್ಸ್. ಇಲ್ಲಿ ಎಲೆಕ್ಟ್ರೋಡ್ ಏನು ಮಾಡ್ತೀವಿ ನಾವು, ಪ್ಲಾಟಿನಮ್ ಅಥವಾ ಪೆಲಾಡಿಯಮನ್ನು ಇನ್ಕಾರ್ಪೊರೇಟ್ ಮಾಡಿರ್ತೀವಿ, ಮೀನ್ಸ್ ಇನ್ಸರ್ಟ್ ಮಾಡಿರ್ತೀವಿ. ಫಾರ್ ಇನ್ಕ್ರೀಸಿಂಗ್ ದಿ ರೇಟ್ ಆಫ್ ಎಲೆಕ್ಟ್ರೋಡ್ ರಿಯಾಕ್ಷನ್. ಇಲ್ಲಿ ರಿಯಾಕ್ಷನ್ ಏನಾಗುತ್ತೆ ನೋಡಿ, ಎಟ್ ದಿ ಕ್ಯಾಥೋಡಲ್ಲಿ ಯಾವ ರಿಯಾಕ್ಷನ್ ಆಗಬೇಕು, ರಿಡಕ್ಷನ್ ರಿಯಾಕ್ಷನ್. O2 plus 2H2O plus 4 electrons gives 4OH minus 4H2O plus 4 electron. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಈ ಥರ ರಿಯಾಕ್ಷನ್ ಆಗುತ್ತೆ. H2O is converted into OH minus at cathode. ಆ್ಯನೋಡಲ್ಲಿ ಆಕ್ಸಿಡೇಷನ್ ಆಗುತ್ತೆ. 2H2 plus 4OH minus gives,
ಇಲ್ಲಿ ರಿಯಾಕ್ಷನ್ ಇದು ಈ ಥರ ಅಲ್ಲ ನೋಡಿ. ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ ಸಿಂಪ್ಲಿ O2 plus 2H2O plus 4 electron. 4 electron insert ಮಾಡಿದ್ರೆ it will capture 4 electron and gives 4 OH minus. ಏನು ಫಾರ್ಮ್ ಆಗುತ್ತೆ? 4 OH minus ಫಾರ್ಮ್ ಆಗುತ್ತೆ. ಎಲ್ಲಿದು? ಕ್ಯಾಥೋಡಲ್ಲಿ. ವಾಟರ್ ಈಸ್ ಕನ್ವರ್ಟೆಡ್ ಇಂಟು OH minus. ನೆಕ್ಸ್ಟ್ 2H2 plus 4 OH minus. ದಿಸ್ ಈಸ್ ಆಟ್ ಆ್ಯನೋಡ್. ಆ್ಯನೋಡಲ್ಲಿ ಏನಾಗುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ 4H2O plus 4 electron. And these 4 electrons are further used in this cathodic reaction and it will release OH minus. This OH minus is used in anodic reaction. It will release 4 electrons. So cyclic reaction complete ಆಗುತ್ತೆ. ಸೊ ನೀವು ಎಲ್ಲಿ ತನಕ ಫ್ಯೂಯಲ್ ಸಪ್ಲೈ ಮಾಡ್ತಿರೋ ಅಲ್ಲಿ ತನಕ ರಿಯಾಕ್ಷನ್ ಆಗ್ತಾ ಇರುತ್ತೆ ಆ್ಯಂಡ್ ಇಟ್ ವಿಲ್ ಕೀಪ್ ಆನ್ ಪ್ರೊಡ್ಯೂಸಿಂಗ್ ದಿ ಎನರ್ಜಿ. ಓವರಾಲ್ ರಿಯಾಕ್ಷನ್ ಕೇಳ್ತಿರ್ತಾರೆ. ಇಟ್ ಇಸ್ ಸಿಂಪಲ್. 2H2 plus O2 gives 2H2O. ಮೋಸ್ಟ್ ಆಫ್ ದಿ ಟೈಮ್ ಇದರದ್ದು ಓವರಾಲ್ ರಿಯಾಕ್ಷನ್ ಕೇಳಿರೋದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಆಸ್ಕ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಏನು ಕೇಳ್ಬೋದು? ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಕೇಳ್ಬೋದು. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಹೌದಾ? ಇದು ಡಯಾಗ್ರಾಮ್ ಸಿಂಪಲ್ ಇದೆ ಇದರದ್ದು. ನೋಡಿ ಇದನ್ನು ಡಯಾಗ್ರಾಮನ್ನು. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಹೌದಾ? ಇಲ್ಲಿಂದ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡ್ತೀವಿ ಅಟ್ 1 ಪ್ರೆಷರ್. ಇಟ್ ಈಸ್ ಫೈನ್ಲಿ ಡಿವೈಡೆಡ್ ಪ್ಲಾಟಿನಮ್ ಕೋಟೆಡ್ ಆನ್ ಪ್ಲಾಟಿನಮ್ ಫಾಯಿಲ್ ಅಥವಾ ಪ್ಲಾಟಿನಮ್ ಬ್ಲ್ಯಾಕನ್ನು ಕೋಟ್ ಮಾಡಿರ್ತೀವಿ ನಾವಿಲ್ಲಿ. ಇಲ್ಲಿ ಹೈಡ್ರೋಜನ್ ಗ್ಯಾಸನ್ನು ಪಾಸ್ ಮಾಡ್ತೀವಿ. ದಿಸ್ ಸೊಲ್ಯೂಷನ್ ಈಸ್ 1mHCl ಸೊಲ್ಯೂಷನ್. 1mHCl means H plus ion concentration 1m ಬೇಕು ನಮಗೆ. So it consisting of platinum electrode coated with the platinum black. The electrode is dipped in 1mHCl. The pure hydrogen gas is bubbled through it under a pressure of 1 bar. Standard hydrogen electrode is represented as, ಇದನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ನೋಡಿ, ಪ್ಲಾಟಿನಮ್ H2. ಇಲ್ಲಿ ನಾವು ಈ ಬಾರ್ ಬರಿಬಾರ್ದು, ಕಾಮಾ ಕೊಡಬೇಕು. ಪ್ಲಾಟಿನಮ್ H2 gas 1 bar H plus aqueous. The reduction reaction taking place is, ಇಲ್ಲಿ reduction reaction ಯಾವ ಥರ ಆಗುತ್ತೆ ನೋಡಿ, H plus electron gives 1/2 H2. Okay, this is the reaction taking place here and it has always that potential of 0.00 volt. 0.0 volt ಇದರ ಪೊಟೆನ್ಷಿಯಲ್ ಏನಿರುತ್ತೆ ಯಾವಾಗಲೂ 0 ವೋಲ್ಟ್ ಇರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ಕರೋಜನ್? ಕರೋಜನ್ ಮೇಲೆ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಸಿಂಪಲ್ ಕ್ವಶನ್ ಇರುತ್ತೆ ಇದರ ಮೇಲೆ. ವಾಟ್ ಈಸ್ ಕರೋಜನ್? ಸಿ, ವಾಟ್ ಈಸ್ ಕರೋಜನ್? ಡ್ಯೂರಿಂಗ್ ರಸ್ಟಿಂಗ್ ಆಫ್ ಐರನ್ ರೈಟ್ ದಿ ಅನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ರಿಯಾಕ್ಷನ್. ಅನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ ಬರೀಬೇಕಂತೆ. ಕರೋಜನ್ ಅಂದರೆ ಏನು? ವೆನ್ ಅ ಮೆಟಲ್ ಈಸ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್ it is slowly attacked by the constituents of the environment, as a result of which the metal is slowly lost in the form of its compound. This is called as corrosion. ನೀವು ಯಾವುದಾದ್ರೂ ಒಂದು ಕಂಪೌಂಡ್ ಅಥವಾ ಕಬ್ಬನ್ನ ನೀವು ಏನಾದರೂ ಹೊರಗಡೆ ಹಾಕಿಬಿಟ್ರೆ, ಅಟ್ಮಾಸ್ಫಿಯರಲ್ಲಿ ಬಿಟ್ಬಿಟ್ರೆ ಏನು ಮಾಡುತ್ತೆ, ಏನಾಗುತ್ತೆ ಹೇಳೋದು? ಸೊ ಅದು ನೀರು ಜೊತೆ, ವಾಟರ್ ಜೊತೆ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಏನು ಮಾಡುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ರಸ್ಟ್. ಹೌದಾ? ಅದನ್ನೇ ಕೇಳ್ತಿದ್ದಾರೆ ಈಗ ಅವರು. ಡ್ಯೂರಿಂಗ್ ರಸ್ಟಿಂಗ್ ಆಫ್ ಐರನ್ ವಾಟ್ ಆರ್ ದಿ ಕೆಮಿಕಲ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್? ನೋಡಿ, ರಿಯಾಕ್ಷನ್ ಏನಾಗುತ್ತೆ ಆಟ್ ಆ್ಯನೋಡ್. ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ? 2Fe gives Fe2++ 4 electron. At cathode, see this, in this cathode the electrons are taken up. O2 plus 4H plus electron gives 2H2O. This is the reaction taking place at cathode and anode of the rusting of iron. It can be prevented. In prevent ಮಾಡಬಹುದು. ಹೆಂಗೆ ಪ್ರಿವೆಂಟ್ ಮಾಡಬಹುದು? ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಬ್ಯಾರಿಯರ್ ಪ್ರೊಟೆಕ್ಷನ್ ಲೈಕ್ ಪೇಂಟಿಂಗ್, ಮೆಟಲ್ ಪ್ಲೇಟಿಂಗ್ ಎಕ್ಸೆಟ್ರಾ ಆರ್ ಗ್ಯಾಲ್ವನೈಸಿಂಗ್. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ರಸ್ಟಿಂಗ್ ಅನ್ನು ನೀವು ಸ್ಟಾಪ್ ಮಾಡಬಹುದು. ಕ್ಯಾನ್ ಸ್ಟಾಪ್ ರಸ್ಟಿಂಗ್ ಆಫ್ ಐರನ್. ಹೌದಾ? ಓಕೆ. ಮೆನ್ಷನ್ ಎನಿ ಟೂ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದಿ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ನೋಡಿ, ಕಂಡಕ್ಟಿವಿಟಿ ಭಾಳಷ್ಟು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ದ ಫಸ್ಟ್ ಫ್ಯಾಕ್ಟರ್ ಈಸ್ ನೇಚರ್ ಆಫ್ ಎಲೆಕ್ಟ್ರೋಲೈಟ್. ಅದು ವೀಕ್ ಎಲೆಕ್ಟ್ರೋಲೈಟ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಒನ್, ಸೈಜ್ ಆಫ್ ದಿ ಅಯಾನ್ಸ್ produced and their solvation. If ions are bigger, conductivity is less. If ions are smaller, conductivity is more. The nature of solvent and its viscosity. ಸಾಲ್ವೆಂಟ್ ಯಾವ ಥರ ಇರುತ್ತೆ, ಪೋಲಾರ್ ಇದೆಯೋ, ನಾನ್ ಪೋಲಾರ್ ಇದೆಯೋ, ವಿಸ್ಕಸ್ ಇದೆಯೋ, ಹೌದಾ?
ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಸ್ಕಾಸಿಟಿ ಜಾಸ್ತಿ ಇದ್ದರೆ ಮೊಬಿಲಿಟಿ ಕಡಿಮೆ ಆಗುತ್ತೆ, ಅಯಾನ್ಸದು ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್, ಇಫ್ ಯು ಆ್ಯಡ್ more electrolyte, conductivity is more because of production of more number of ions. ಹೌದಾ? ಸೊ ಟೆಂಪರೇಚರ್ ಮೋಸ್ಟ್ ಇಂಪಾರ್ಟೆಂಟ್. ಟೆಂಪರೇಚರ್ increases with increase in the temperature. increases with increase in the temperature. ಇಲ್ಲಿ ಕಂಡಕ್ಟಿವಿಟಿ ಏನಾಗುತ್ತೆ, ಟೆಂಪರೇಚರ್ ಜೊತೆ ಇನ್ಕ್ರೀಸ್ ಆಗುತ್ತೆ. ಮೆಟಲ್ಸ್ ಇದ್ರೆ ಡಿಕ್ರೀಸ್ ಆಗುತ್ತೆ. ನೋಡಿ ಇಲ್ಲಿ ನೀವು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಒಂದಿಷ್ಟು ಪಾಯಿಂಟ್ಗಳನ್ನ ನೆನಪಿಟ್ಕೋಬೇಕಾಗುತ್ತೆ. ಹೌದಾ? ಸೊ ದೋಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ನೀವು ಗೊತ್ತಾದರೆ ಏನು ಮಾಡ್ಬೋದು, ನೀವು ನ್ಯೂಮರಿಕಲ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌದಾ? ಸಿ ವಾಟ್ ಆರ್ ದೀಸ್ ಪಾಯಿಂಟ್ಸ್. ಫಸ್ಟ್ ಒನ್ ಏನಾಗುತ್ತೆ ಅಂತಂದರೆ ಇ ನಾಟ್ ಸೆಲ್ ವ್ಯಾಲ್ಯೂ. ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಇ ನಾಟ್ ವ್ಯಾಲ್ಯೂ ಆರ್ ಇ ಸೆಲ್ ಆರ್ ಇ ನಾಟ್ ಸೆಲ್. ಈ ಸೆಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೆಕ್ಸ್ಟ್ ಇಕ್ವೇಷನ್ ಯೂಸ್ ಮಾಡ್ತೀವಿ. ಇ ನಾಟ್ ಸೆಲ್ ಫಾರ್ಮುಲಾ ನೋಡಿ, ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್. ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ಆ್ಯನೋಡ್. ಸೊ ಹೌ ಟು ಐಡೆಂಟಿಫೈ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್? ನೆನಪಿಟ್ಟುಕೊಳ್ಳಿ, ಯಾವ್ದು ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ, ದ ಗ್ರೇಟರ್ ವ್ಯಾಲ್ಯೂ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವಿಲ್ ಬಿ ಕ್ಯಾಥೋಡ್. ಸ್ಮಾಲ್ ವ್ಯಾಲ್ಯೂ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವಿಲ್ ಬಿ ಆ್ಯನೋಡ್. ಕ್ಯಾಥೋಡು ಲಾರ್ಜ್ ವ್ಯಾಲ್ಯೂ ಇರುತ್ತೆ, ಆ್ಯನೋಡು ಸ್ಮಾಲ್ ವ್ಯಾಲ್ಯೂ ಇರುತ್ತೆ. ಹೌದಾ? ಸೊ ಇನ್ ದಿ ಗಿವನ್ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಲಾರ್ಜರ್ ವ್ಯಾಲ್ಯೂ ಇಸ್ ಕ್ಯಾಥೋಡ್, ಸ್ಮಾಲರ್ ವ್ಯಾಲ್ಯೂ ಇಸ್ ಆ್ಯನೋಡ್. ಗೊತ್ತಾಯ್ತಾ? ಆಮೇಲೆ ಈ ನಂಬರ್ಗಳನ್ನ ನೆನ್ಪಿಟ್ಕೊಂಬೇಡಿ. ಲಾಗ್ ಈ ವ್ಯಾಲ್ಯೂಸ್, ನಾಟ್ ನಂಬರ್, ವ್ಯಾಲ್ಯೂಸ್. ಲಾಗ್ 10 ಈಕ್ವಲ್ ಟು 0. log 2 is equals to 0.3010. You can take it as 0.3 only. log 4 equal to 0.6021. You can take it as 0.6. log 5 equal to 0.7. ಇಷ್ಟು ನೆನಪಿಟ್ಕೊಂಬಿಡಿ. ಹೌದಾ? ಡಿಯರ್ ಫ್ರೆಂಡ್ಸ್, ಈ ನ್ಯೂಮರಿಕಲ್ ಪ್ರಾಬ್ಲಮ್ಗಳನ್ನ ಈಸಿಯೆಸ್ಟ್ ವೇದಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕಂತ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೈ SH ಸರ್ ಅಂತ ನೀವು ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಆ ವಿಡಿಯೋ ಸಿಗುತ್ತೆ. ಅದರಲ್ಲಿ ಡಿಟೇಲ್ ಆಗಿ ಈ ಟಾಪಿಕ್ ಮೇಲೆ ಬರೋ ಎಲ್ಲ ಥರದ ನ್ಯೂಮರಿಕಲ್ಗಳನ್ನ ಸಾಲ್ವ್ ಮಾಡೋದು ಹೇಳಿಕೊಟ್ಟಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ್ಯಾಟ್. ಓಕೆ, ಸೊ ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ ಇಲ್ಲಿ ನ್ಯೂಮರಿಕಲ್ಗಳನ್ನ. ಫಸ್ಟ್ ಒನ್ ನೋಡಿ, ದೇ ವಿಲ್ ಆಸ್ಕ್ ಅಬೌಟ್ ಕ್ಯಾಲ್ಕುಲೇಷನ್ ಆಫ್ ಡೆಲ್ಟಾ ಜಿ ನಾಟ್. ಗಿಬ್ಸ್ ಫ್ರೀ ಎನರ್ಜಿನೇ ಕೇಳ್ತಾರೆ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಕೊಡ್ತಾರೆ ಆ್ಯಂಡ್ ದೇ ವಿಲ್ ಆಸ್ಕ್ ಅಬೌಟ್ ಗಿಬ್ಸ್ ಫ್ರೀ ಎನರ್ಜಿ. ಹೌದಾ? ಸೊ ಕೆಮಿಕಲ್ ರಿಯಾಕ್ಷನ್ ಯಾಕೆ ಕೊಡ್ತಾರೆ ಅಂತಂದರೆ ಟು ಐಡೆಂಟಿಫೈ ದ ವ್ಯಾಲ್ಯೂ ಆಫ್ ಎನ್. ನೋಡಿ, ಗಿಬ್ಸ್ ಎನರ್ಜಿ ಫಾರ್ಮುಲಾ ಏನು? ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಎನ್ ಅಂತಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್ ಡ್ಯೂರಿಂಗ್ ದಿ ಸೆಲ್ ರಿಯಾಕ್ಷನ್. ನೋಡಿ, ಈ ಸೆಲ್ ರಿಯಾಕ್ಷನಲ್ಲಿ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ? Fe2+ ಈಸ್ ಕನ್ವರ್ಟೆಡ್ ಟು Fe3+. ಇಲ್ಲೇನಿದೆ, 2+ ಇರೋದು 3+ ಆಗಿದೆ, 1 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು. Ag+ ಇರೋದು Ag ಆಗಿದೆ, 1 ಎಲೆಕ್ಟ್ರಾನ್. ಸೊ ಇಲ್ಲಿ ಒಂದು ಟೋಟಲ್ ನಂಬರ್ ಆಫ್ n ಈಕ್ವಲ್ ಟು 1 ಓನ್ಲಿ. 1 electron is given by Fe2+ taken up by Ag+. ಅರ್ಥ ಆಯ್ತಾ? ಸೊ n ಈಕ್ವಲ್ ಟು 1. n ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್, ದಟ್ ಈಸ್ ಈಕ್ವಲ್ಸ್ ಟು 1 ಇನ್ ದಿಸ್ ರಿಯಾಕ್ಷನ್. f ಅಂತಂದರೆ ಫೆರಡೇಸ್ ಕಾನ್ಸ್ಟೆಂಟ್, ಇಟ್ ಈಸ್ 96,500 ಕೂಲಮ್ಸ್ ಪರ್ ಮೋಲ್. ಓಕೆ, ವ್ಯಾಲ್ಯೂಗಳನ್ನ ಪುಟ್ ಮಾಡಿ. ಫಾರ್ಮುಲಾದಲ್ಲಿ ನೆಗೆಟಿವ್ ಇದೆ, -1 ಇಂಟು 96,500 ಕೂಲಮ್ಸ್ ಪರ್ ಮೋಲ್ ಇಂಟು 0.03 ವೋಲ್ಟ್. ದೇ ಹ್ಯಾವ್ ಗಿವನ್ ದಿಸ್ ವ್ಯಾಲ್ಯೂ. ಅವ್ರೇನು ಕೊಟ್ಟಿದ್ದಾರೆ? ಇ ನಾಟ್ ಸೆಲ್ ಇಸ್ ಗಿವನ್ 0.03 ವೋಲ್ಟ್. ಪುಟ್ ಮಾಡಿ, ಏನು ಬರುತ್ತೆ ಇದು? -2895 ಕೂಲಮ್ಸ್ ಪರ್ ಮೋಲ್ ವೋಲ್ಟ್. 1 ಕೂಲಮ್ ವೋಲ್ಟ್ ಈಸ್ ಈಕ್ವಲ್ಸ್ ಟು 1 ಜೌಲ್. 1 ಕೂಲಮ್ ವೋಲ್ಟ್ ಅಂದರೆ ಎಷ್ಟು? 1 ಜೌಲ್. ಸೊ ಏನು ಬರೀಬೋದು ನಾವು? -2895 ಜೌಲ್ ಪರ್ ಮೋಲ್. ಹೌದಾ? ಇದನ್ನು ಕಿಲೋ ಜೌಲ್ಸ್ ಎಕ್ಸ್ಪ್ರೆಸ್ ಮಾಡಬೇಕು. ಈ ಡೆಸಿಮಲ್ ಪಾಯಿಂಟನ್ನು ಏನು ಮಾಡಿ, ಈ ಕಡೆ ಶಿಫ್ಟ್ ಮಾಡಿ 3 ಡಿಜಿಟ್. 1 2 3 2.895 kilojoules per mole is the answer. So please don't forget to mention this unit. Okay. Next question ನೋಡಿ. ನೆಕ್ಸ್ಟ್ ಡೆಲ್ಟಾ ಜಿ ನಾಟ್ ಕ್ಯಾಲ್ಕುಲೇಟ್ ಮಾಡೋದೇ ಇದೆ. ಡೆಲ್ಟಾ ಜಿ ನಾಟನ್ನು ಇದೇ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ದ ಫಾರ್ಮುಲಾ ರಿಮೈನ್ ಸೇಮ್. ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಡೆಲ್ಟಾ ಜಿ ನಾಟ್ ಫಾರ್ ದಿ ಫಾಲೋವಿಂಗ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಸೆಲ್ ಕೊಟ್ಟಿದ್ದಾರೆ. ಸೆಲ್ ಹೆಂಗಿರುತ್ತೆ ಗೊತ್ತಾಯಿತು? ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಏನು ಸರ್ ನೀವೇನು ABCD ಹೇಳ್ಕೊಡ್ತಿದ್ದೀರಾ ಅಂತ ಅನ್ಕೋಬೇಡಿ. ಇಲ್ಲಿ ಒಂದು ಟ್ರಿಕ್ ಇದೆ. ಏನಂತಂದರೆ ಎ ಸ್ಟ್ಯಾಂಡ್ಸ್ ಫಾರ್ ಆ್ಯನೋಡ್,
B stands for bridge, salt bridge. ಹೌದಾ? C stands for cathode. C ಅಂದರೆ ಏನಿದು? ಕ್ಯಾಥೋಡ್, ಕ್ಯಾಥೋಡಿಕ್ ರಿಯಾಕ್ಷನ್. ಹೌದಾ? ಸೊ ಇದು ರಿಯಾಕ್ಷನ್ ಯಾವ ಥರ ಬರ್ಕೋಬೇಕಂತಂದರೆ, ಯಾವ ಥರ ಇದು ರಿಯಾಕ್ಷನ್ ಆ್ಯಸ್, ಇಲ್ಲಿ ಫಸ್ಟ್ ಏನಿದೆ ಸಿ ಯು ಇದೆ, ಸೊ ಸಿ ಯು ಅಂತ ಬರ್ಕೊಳ್ಳಿ. ಪ್ಲಸ್ ಇಲ್ಲಿ ಫಸ್ಟ್ ಏನಿದೆ ಎ ಜಿ ಪ್ಲಸ್ ಇದೆ, ಎ ಜಿ ಪ್ಲಸ್. ಇಲ್ಲಿ ನೆಕ್ಸ್ಟ್ ಏನಿದೆ ಸಿ ಯು ಟು ಪ್ಲಸ್, ಸಿ ಯು ಟು ಪ್ಲಸ್. ಈ ಕಡೆ ಏನಿದೆ ಎ ಜಿ, ಇಲ್ಲಿ ಎ ಜಿ ಅಂತ ಬರ್ಕೊಳ್ಳಿ. ಮಿನಿಟ್ ಇದು ನೀಟಾಗಿ ಬರಿತೀನಿ. ಇಲ್ಲಿ ರಿಯಾಕ್ಷನ್ ಹೆಂಗೆ ಬರ್ಕೋಬೇಕು ಗೊತ್ತಾ? ಈ ಸೆಲ್ ರಿಪ್ರೆಸೆಂಟೇಷನ್ ಫಸ್ಟಿಗೆ ಏನು ಕೊಟ್ಟಿರ್ತಾರೆ ಅದನ್ನು ಫಸ್ಟ್ ಬರ್ಕೋಬೇಕು, ಸಿ ಯು ಪ್ಲಸ್. ಈ ಕಡೆ ಕ್ಯಾಥೋಡಲ್ಲಿ ಫಸ್ಟ್ಗೆ ಏನಿದೆ ಎ ಜಿ ಪ್ಲಸ್ ಇದೆ, ಬರ್ಕೊಂಡೆ. ಈ ಕಡೆ ಏನಿದೆ ಸಿ ಯು ಟು ಪ್ಲಸ್ ಇದೆ, ನೆಕ್ಸ್ಟು ಸಿ ಯು ಟು ಪ್ಲಸ್ ಪ್ಲಸ್. ಈ ಕಡೆ ನೆಕ್ಸ್ಟ್ಗೆ ಏನಿದೆ ಬಾರ್ ಆದಮೇಲೆ ಎ ಜಿ ಇದೆ. ಹೌದಾ? ಈಗ ಏನು ಮಾಡಿ, ಈ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡಿ. ಸಿ ಯು ಈಸ್ ಕನ್ವರ್ಟೆಡ್ ಟು ಸಿ ಯು ಟು ಪ್ಲಸ್, ಎಷ್ಟು? 2 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಯಿತು. ಎ ಜಿ ಪ್ಲಸ್ ಈಸ್ ಕನ್ವರ್ಟೆಡ್ ಟು ಎ ಜಿ, ಇಲ್ಲಿ 0 ಆಗಿದೆ, ಮೀನ್ಸ್ 1 ಎಲೆಕ್ಟ್ರಾನ್. ಇದನ್ನು 2 ಮಾಡ್ಬೇಕಾದ್ರೆ ಏನು ಮಾಡಬೇಕು? ಯು ಶುಡ್ ಮಲ್ಟಿಪ್ಲೈ ವಿತ್ 2. ಸೊ ಅದಕ್ಕೆ ಏನು ಮಾಡಿದ್ರೆ 2ದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೌದಾ? ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ಡ್ ಈಕ್ವಲ್ ಟು ಎನ್ ಈಸ್ ಈಕ್ವಲ್ಸ್ ಟು 2. ಎನ್ ಈಸ್ ಈಕ್ವಲ್ಸ್ ಟು 2. ಅರ್ಥ ಆಯ್ತಾ ಇದು? ಓಕೆ. ಸೊ ಈಗ ಏನು ಮಾಡಿದ್ದಾರೆ ನೋಡಿ, ವಾಟ್ ದೇ ಹ್ಯಾವ್ ಗಿವನ್ ದಿಸ್ ವ್ಯಾಲ್ಯೂ ಇ ನಾಟ್ ಸಿ ಯು ಟು ಪ್ಲಸ್ ಫಾರ್ ಸಿ ಯು ಕೊಟ್ಟಿದ್ದಾರೆ, ಇ ನಾಟ್ ಎ ಜಿ ಪ್ಲಸ್ ಫಾರ್ ಎ ಜಿ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಸಿಲ್ವರ್ ಆ್ಯಂಡ್ ಕಾಪರ್ ಎಲೆಕ್ಟ್ರೋಡ್. ಈಗ ಏನು ಮಾಡ್ಕೋಬೇಕು ನಾವು? ಇ ನಾಟ್ ಸೆಲ್ಲನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌ ಟು ಕ್ಯಾಲ್ಕುಲೇಟ್ ಇ ನಾಟ್ ಸೆಲ್? ನಾನು ಅವಾಗ ಹೇಳಿದ್ದೀನಿ, ಇ ನಾಟ್ ಸೆಲ್ ಈಸ್ ಈಕ್ವಲ್ಸ್ ಟು ಏನು? ಇ ನಾಟ್ ಆಫ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ಆ್ಯನೋಡ್. ಕ್ಯಾಥೋಡ್ ಯಾವುದು ಇರುತ್ತೆ? ಲಾರ್ಜ್ ವ್ಯಾಲ್ಯೂ. ಇದರಲ್ಲಿ ಲಾರ್ಜ್ ಯಾವುದು? 0.80. ಸೊ 0.80 ಮೈನಸ್ 0.34. ಅರ್ಥ ಆಯ್ತಾ? ಈ ಥರ ಮಾಡ್ಕೋಬೇಕು ನೋಡಿ. ನಾನು ಡೈರೆಕ್ಟಾಗಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ದೀನಿ. ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ಸ್ ಟು -2 ಇಂಟು 96500 ಕೂಲಮ್ಸ್ ಪರ್ ಮೋಲ್ ಇಂಟು ದಿಸ್ ಒನ್ ಕ್ಯಾಥೋಡ್ ಮೈನಸ್ ಆ್ಯನೋಡ್. ಎಷ್ಟು ಬರುತ್ತೆ? 0.46 ವೋಲ್ಟ್ ಬರುತ್ತೆ. 1 ಕೂಲಮ್ ವೋಲ್ಟ್ ಅಂದರೆ ಎಷ್ಟು? 1 ಜೌಲ್. ಸೊ ಎಷ್ಟಾಗುತ್ತೆ? 88780 ಜೌಲ್ ಪರ್ ಮೋಲ್. ಹೌದಾ? ಕಿಲೋ ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಏನು ಮಾಡಿ 3 ಡಿಜಿಟ್ ತೊಗೊಂಡು ಬನ್ನಿ. ಈ ಕಡೆ ಯಾವ ಕಡೆ? ಲೆಫ್ಟಿಗೆ 10 to the power +1 +2 +3. ಸೊ -88.780 ಕಿಲೋ ಜೌಲ್ಸ್ ಪರ್ ಮೋಲ್. ಅರ್ಥ ಆಯ್ತಾ ಇದು? ನೋಡಿ, ಇದು ಅದೇ ಥರ ಇದೆ. ಅವರು ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ವ್ಯಾಲ್ಯೂ ಎಷ್ಟಾಗುತ್ತೆ ಇದರಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ಸಿಂಪಲ್ ಇದೆ, ನೋಡ್ಕೊಳ್ಳಿ ಇದನ್ನು. ಹೌದಾ? ಸೊ ಯು ಕ್ಯಾನ್ ಕ್ರಾಸ್ ಚೆಕ್ ವಿತ್ ದಿಸ್. ಇದ್ರ ಜೊತೆ ಏನು ಮಾಡ್ಬೋದು? ನೀವು ಕ್ರಾಸ್ ಚೆಕ್ ಮಾಡಬಹುದು. ಅರ್ಥ ಆಯ್ತಾ ಇದು? ನಾನು ಇಲ್ಲಿ ತನಕ ಸಾಲ್ವ್ ಮಾಡಿದ್ನಲ್ಲ ಅದೇ ಪ್ಯಾಟರ್ನಲ್ಲಿ ಇದೆ ಇದು. ಹಿಯರ್ ಆಲ್ಸೋ ನೋಡಿ, ಡೆಲ್ಟಾ ಜಿ ನಾಟ್ ಕೇಳಿದರೆ ಇದೇ ಈಕ್ವೇಷನ್ ಯೂಸ್ ಮಾಡ್ಕೋಬೇಕು ನೀವು. ಡೆಲ್ಟಾ ಜಿ ನಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಇಲ್ಲಿ 3 mg ಕೊಟ್ಟಿದ್ದಾರೆ. 3 ಇಂಟು 2 ಈಕ್ವಲ್ ಟು 6. ಇಲ್ಲಿ ನೋಡಿ, 1 ಅಲ್ಯೂಮಿನಿಯಂನಿಂದ 3 ಎಲೆಕ್ಟ್ರಾನ್ ಬರುತ್ತೆ. ಸೊ 2 ಅಲ್ಯೂಮಿನಿಯಂಗೆ 6. ಸೊ ಎನ್ ಈಕ್ವಲ್ ಟು 6. ಗೊತ್ತಾಯ್ತಾ ಇದು ಹೆಂಗಂತೇಳಿ? ಓಕೆ. ಸೊ ರಿಮೈನಿಂಗ್ ಎಲ್ಲ ಎವ್ರಿಥಿಂಗ್ ರಿಮೈನ್ ಸೇಮ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. AL3 ಪ್ಲಸ್ ಎಷ್ಟಿದೆ? -1.66 ಇದೆ. ಆಮೇಲೆ ಇದು -2.37. ನೆಗೆಟಿವ್ನಲ್ಲಿ ಯಾವುದು ಕಡಿಮೆ ಇರುತ್ತೋ ಅದು ಲಾರ್ಜ್ ವ್ಯಾಲ್ಯೂ. ಹೌದಲ್ವಾ? ಸೊ ದಿಸ್ ಈಸ್ ಲಾರ್ಜ್ ವ್ಯಾಲ್ಯೂ ಮೈನಸ್ ಸ್ಮಾಲ್ ವ್ಯಾಲ್ಯೂ. ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಇ ನಾಟ್ ವ್ಯಾಲ್ಯೂ. ಡೆಲ್ಟಾ ಜಿ ನಾಟು ಎಲ್ಲ ಕಡೆ ಅದೇ ಥರ ಕ್ಯಾಲ್ಕುಲೇಟ್ ಮಾಡೋದು. ಅದೇ ಕ್ವಶನ್ ಮತ್ತೇನಾಗಿರುತ್ತೆ? ರಿಪೀಟ್ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಥರ ಕ್ವಶನ್ ಒಂದೆರಡು ನೋಡೋಣ. ಕ್ಯಾಲ್ಕುಲೇಟ್ ದಿ ಇ ಎಮ್ ಎಫ್ ಅಥವಾ ಇ ವ್ಯಾಲ್ಯೂ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಿ ಸೆಲ್. ದೇ ವಿಲ್ ಗಿವ್ ದಿ ಕೆಮಿಕಲ್ ರಿಯಾಕ್ಷನ್. ಸಿಂಪ್ಲಿ ಕೆಮಿಕಲ್ ರಿಯಾಕ್ಷನ್ ಕೊಡ್ತಾರೆ. ಆ ಕೆಮಿಕಲ್ ರಿಯಾಕ್ಷನ್ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು? ಎಸ್, ವೆರಿ ಗುಡ್. ಎನ್ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. mg is converted to mg2+ ಅಂದರೆ 2 electron. 1 Ag will take 1 electron. So 1 into 2 Ag ಎಷ್ಟಾಗುತ್ತೆ? 2 electron. Therefore n equal to 2. n is equal to ಎಷ್ಟಾಗುತ್ತೆ? 2 ಆಗುತ್ತೆ. ಹೌದಾ? They have given concentration of mg2+ and Ag+. ಇಲ್ಲಿ ನೋಡಿ, ನಾವು ಕಾನ್ಸಂಟ್ರೇಷನ್ ಯಾರು ತಗೋತೀವಿ ಅಂತಂದರೆ ಅಯಾನ್ಸ್ ಅದು ಮಾತ್ರ ತಗೋಬೇಕು. ಹೌದಾ? ಇಲ್ಲಿ ಅಯಾನಿಕ್ ಫಾರ್ಮಲ್ಲಿ ಯಾವುದಿದೆ? ರಿಯಾಕ್ಟೆಂಟಲ್ಲಿ ಯಾವುದಿದೆ? ಸಿಲ್ವರ್ ಇದೆ.
ಪ್ರಾಡಕ್ಟ್ ಯಾವುದಿದೆ, ಮ್ಯಾಗ್ನೀಷಿಯಮ್ ಇದೆ. ಇದ್ರ ಕಾನ್ಸಂಟ್ರೇಷನ್ ಮಾತ್ರ ನಾವು ಕೌಂಟ್ ಮಾಡಬೇಕು. ಹೌದಾ? ಇಲ್ಲಿ ನೋಡಿ ಫಾರ್ಮುಲಾ ಏನಪ್ಪ ಇದ್ರದ್ದು, ನರ್ಸ್ಟ್ ಇಕ್ವೇಶನ್ ಫಾರ್ಮುಲಾ ಇದು. ನರ್ಸ್ಟ್ ಇಕ್ವೇಶನ್ ಫಾರ್ಮುಲಾ ಇ ಸೆಲ್ ಈಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 2.303 RT divided by NF log concentration of product divided by concentration of reactant. ಹೌದಾ? ಇಲ್ಲೇನಿದೆ, ಎಲ್ಲ ವ್ಯಾಲ್ಯೂಗಳನ್ನು ಫಿಲ್ ಮಾಡಿದ್ರೆ ವಿ ವಿಲ್ ಗೆಟ್ ಇ ಸೆಲ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ ಎನ್ ಲಾಗ್ ಆಫ್ Mg2 ಪ್ಲಸ್ ಪಾರ್ Ag ಪ್ಲಸ್ ರೇಸ್ಟ್ ಟು 2. ಇಲ್ಲಿ 2 ಯಾಕೆ ಬರ್ದಿವೆ ಅಂತಂದರೆ, ಈ ರಿಯಾಕ್ಷನಲ್ಲಿ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 2 ಅಂತ ಇದೆ, ಅದನ್ನು ಬರ್ದಿದ್ದೀವಿ ಅಷ್ಟೇ, ಮತ್ತೇನೂ ಇಲ್ಲ. ಇಲ್ಲಿ 2 ಇರಲಿಲ್ಲ ಅಂತಂದರೆ ಇಲ್ಲಿ 2 ಬರೆಯೋದಿಲ್ಲ. ರಿಯಾಕ್ಷನಲ್ಲಿ Ag ಪ್ಲಸ್ ಹಿಂದ್ಗಡೆ 2 ಇದೆ, ಅದಕ್ಕಾಗಿ ನಾನು ಏನು ಬರ್ತಿದ್ದೀನಿ, ಇಲ್ಲಿ 2 ಅಂತ ಬರ್ತಿದ್ದೀನಿ. ಅರ್ಥ ಆಯ್ತಾ ಇದು? ಕ್ಲಿಯರ್? ಓಕೆ. ನೋಡಿ, ಬೆಸ್ಟ್ ಏನು ಮಾಡಿ ಅಂತಂದರೆ ಈ ಇಕ್ವೇಷನ್ನ ಯೂಸ್ ಮಾಡಿ. ಫಾರ್ಮುಲಾ ಇ ನಾಟ್ ಸೆಲ್ ಈಕ್ವಲ್ ಟು ಇ ಸೆಲ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಡಾಟಾ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಕಾನ್ಸಂಟ್ರೇಷನ್ ಪುಟ್ ಮಾಡಿದ್ರೆ ವಿಲ್ ಗೆಟ್ ದಿ ಆನ್ಸರ್. ಇ ನಾಟ್ ಸೆಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆಫ್ ಆ್ಯನೋಡ್. ಹೌದಾ? ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ವ್ಯಾಲ್ಯೂಗಳನ್ನ ನೋಡಿ, ಕ್ಯಾಥೋಡ್ ಮತ್ತು ಎನೋಡ್ ಕೊಟ್ಟಿದ್ದಾರೆ ಅವರು. ಎಸ್, ಕ್ಯಾಥೋಡ್ ಎಷ್ಟಿದೆ 0.80, ಆ್ಯನೋಡು ಮೈನಸ್ 2.37. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, 1.57 ಬರುತ್ತೆ. 0.0591 ಡಿವೈಡ್ ಬೈ ಎನ್ ಅಂದರೆ ಎಷ್ಟಿದೆ, 2 ಇದೆ. 2 ವ್ಯಾಲ್ಯೂನ ಪುಟ್ ಮಾಡಿ. ಲಾಗ್ ಆಫ್ ಹಿಯರ್ ದ ಕಾನ್ಸಂಟ್ರೇಷನ್ ಆಫ್ Mg2 ಪ್ಲಸ್ ಎಷ್ಟಿದೆ, Mg2 ಪ್ಲಸ್ ನೋಡಿ, ಇದು 10 to the power ಅಲ್ಲಿ ಬರ್ಕೊಂಬಿಡೋಣ ಇದನ್ನು. -1 -2 -3 10 to the power -3 ಆಗುತ್ತೆ. ಹೌದಾ? ಇದೇನಾಗುತ್ತೆ, 10 to the power -1 -2 -3 -4 -4 ಸ್ಕ್ವೇರ್ ಆಗುತ್ತೆ, ಮೀನ್ಸ್ 8 ಆಗುತ್ತೆ. ಇದು 8 ಮೇಲ್ಗಡೆ ಬಂದರೆ +8 ಆಗುತ್ತೆ. -8 ಇಫ್ ಇಟ್ ಕಮ್ಸ್ ಟು ನ್ಯೂಮರೇಟರ್ ಇಟ್ ಬಿಕಮ್ಸ್ +8. +8ಅಲ್ಲಿ -3 ತೆಗೆದ್ರೆ +5 ಉಳ್ಕೊಂಡ್ಬಿಡುತ್ತೆ. ಹೌದಲ್ಲ? ಈ ಸೆಲ್ ಈಸ್ ಈಕ್ವಲ್ಸ್ ಟು 1.57 ವೋಲ್ಟ್ ಮೈನಸ್ 0.0591 ಡಿವೈಡ್ ಬೈ 2 ಇಂಟು ಲಾಗ್ 10 to the power 5 ಮೀನ್ಸ್ ಲಾಗ್ ಆಫ್ ಎ ರೆಸ್ಟ್ ಎಕ್ಸ್ ಫಾರ್ಮಲ್ ಇದೆಯಾ ಇದು. ಇದನ್ನು ಯಾವ ಥರ ಬರಿಬಹುದು, ಎಕ್ಸ್ ಲಾಗ್ ಎ ಅಂತ ಬರಿಬಹುದಾ, ಎಕ್ಸ್ ಲಾಗ್ ಎ. ಸೊ ಇದು ಆ ಥರ ಇದೆಯಾ, ಲಾಗ್ 10 to the power 5 ಇದೆ. ಸೊ 5 log 10 ಅಂತ ಬರಿಬೋದಾ. ಆ್ಯಂಡ್ ಯು ಆಲ್ ನೋ log 10 equal to 1. log 10 equal to 1. ಸೊ 5 ಇಂಟು 0.0591 ಡಿವೈಡ್ ಬೈ 2 ಅಂತ ಮಾಡಿ ಏನು ಬರುತ್ತೆ, ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಯು ಟೋಟಲ್ ಫೈನಲ್ ಆನ್ಸರ್ ನೋಡಿದರೆ ಎಷ್ಟು ಬರುತ್ತೆ, ಟೋಟಲ್ ಆನ್ಸರ್ ವಿಲ್ ಬಿ 1.42 ವೋಲ್ಟ್. 1.42 ವೋಲ್ಟ್. ಅರ್ಥ ಆಯ್ತಲ್ಲ ಇದು? ನೋಡಿ ಫ್ರೆಂಡ್ಸ್, ಇದನ್ನು ಇನ್ನೂ ನಿಮ್ಗೆ ಡಿಟೇಲ್ ಆಗಿ ಬೇಕಂದ್ರೆ ಏನು ಮಾಡಿ, ಆ ವಿಡಿಯೋನ ನೋಡಿ. ಯೂಟ್ಯೂಬಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೈ SSR ಅಂತ ಟೈಪ್ ಮಾಡಿದ್ರೆ ನ್ಯೂಮರಿಕಲ್ ಸಿಗುತ್ತೆ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ನನಗೆ ಇದನ್ನು ನಿಮ್ಗೆ ಇದು ಆಲ್ರೆಡಿ ನಿಮ್ಗೆ ಇದು ಇಕ್ವೇಷನ್ ಗೊತ್ತು ಅಂದ್ಕೊಂಡು ಏನು ಮಾಡ್ತಾ ಇದ್ದೀನಿ, ಒಂಚೂರು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೌದಾ? ಇಲ್ಲ ಸರ್ ಸ್ಲೋ ಬೇಕಂದ್ರೆ ಏನು ಮಾಡಿ ಅಂತಂದರೆ ಇದರಲ್ಲಿ ಸ್ಪೀಡ್ ಇರುತ್ತೆ, ಅಲ್ಲಿ ಏನು ಮಾಡಿ ಅಂತಂದರೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್ನು. Calculate EMF of the cell for the reaction Ni plus 2 Ag plus 0.002 m gives Ni2 plus whose concentration is 0.160 m plus 2 Ag. ಇಲ್ಲಿ ಈ ನಾಟ್ ಸೆಲ್ ಆಲ್ರೆಡಿ ಕೊಟ್ಟಿದ್ದಾರೆ. ಹೌದಾ? ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟ್ದು. ತಗೊಳ್ಳೋಣ. ಇಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂದರೆ ಯಾವುದು, Ag ಪ್ಲಸ್. ಪ್ರಾಡಕ್ಟ್ ಅಂದರೆ ಯಾವುದು, ನಿಕೆಲ್. ಹೌದಾ? ನೋಡಿ, ಈಸಿ ಹಿಂದ್ಗಡೆ 2 ಅಂತ ಇದೆ, ಏನು ಮಾಡ್ಕೋಬೇಕು, ನಾವು ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು ಕಾನ್ಸಂಟ್ರೇಷನನ್ನು. ಹೌದಾ? ಪುಟ್ ಮಾಡ್ತಾ ಹೋಗಿ ಎಲ್ಲವನ್ನು 1.05 ವೋಲ್ಟ್ ಮೈನಸ್ 0.0591 ಡಿವೈಡೆಡ್ ಬೈ 2 ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ Ni2 ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ Ag ಪ್ಲಸ್ ರೇಸ್ ಟು 2. ಹೌದಾ? ಎಷ್ಟಿದೆ ಇದು ವ್ಯಾಲ್ಯೂ, 0.160 ಇದೆ, ಇದು 0.002 ಸ್ಕ್ವೇರ್ ಇದೆ. ಇದೇನಾಗುತ್ತೆ, ಇದನ್ನು ಡೈರೆಕ್ಟಾಗಿ ನೀವು ಡಿವೈಡ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಸಿಂಪ್ಲಿಫೈ. 0.160 ಹೆಂಗೆ ಬರಿಬೋದು ನೀವು ಇದನ್ನು, ಯು ಕ್ಯಾನ್ ರೈಟ್ 16 ಇಂಟು 10 to the power -2 ಅಂತ ಬರಿಬಹುದು, ಡಿವೈಡೆಡ್ ಬೈ 10 to the power -1 -2 -3 2 ಇಂಟು 10 to the power -3 ಸ್ಕ್ವೇರ್ ಅಂತಲೂ ಬರಿಬಹುದು. ಹೌದಾ? ಸೊ ಅವಾಗ ಏನಾಗುತ್ತೆ ನಮಗೆ, ವಿ ವಿಲ್ ಗೆಟ್ ದಿ ವ್ಯಾಲ್ಯೂ, ಕರೆಕ್ಟ್ ವ್ಯಾಲ್ಯೂ ಸಿಗುತ್ತೆ.
So 16 divided by 4 into 10 to the power minus 2 divided by 10 to the power minus 6. ಹೌದಾ? ಸೊ 4 ಇಂಟು 10 ಟು ದಿ ಪವರ್ 4 ಅಂತ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 40,000. ಅದೇ ಬಂದಿದೆ ಆನ್ಸರಲ್ಲಿ. ನೋಡಿ, ನೀವು ಡೈರೆಕ್ಟಾಗಿ ಆದರೂ ಮಾಡಿ, ಈ ಥರ ಆದರೂ ಮಾಡ್ಕೊಂಡು ಮಾಡಿ, ಸಿಂಪ್ಲಿಫೈ ಮಾಡಿ, ನೋ ಪ್ರಾಬ್ಲಮ್. ಹೌದಾ? ಸೊ ಲಾಗ್ ಆಫ್ ದಿಸ್ ಮಚ್, ಇದ್ರ ವ್ಯಾಲ್ಯೂ ಲಾಗ್ ತೆಗೆದ್ರೆ ಏನು ಬರುತ್ತೆ ಗೊತ್ತಾ? ಲಾಗ್ ಆಫ್ 40,000. ಹೌದಾ? ಏನು ಮಾಡಬೇಕು? ಲಾಗ್ ಟೇಬಲಲ್ಲಿ ಲಾಗ್ ಆಫ್ 40 0th ಕಾಲಮ್ ನೋಡಿಬಿಡಿ. ಆಮೇಲೆ ಇದು ಡೆಸಿಮಲ್ ಪಾಯಿಂಟ್ ಇಂದ ಎಷ್ಟು ನಂಬರ್ ಇದೆ? 1 2 3 4 5. ಸೊ ದ ಆನ್ಸರ್ ವಿಲ್ ಬಿ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹೌದಾ? ಸೊ ಅದನ್ನು ಏನು ಮಾಡಿ, ಈ ನಂಬರ್ಗೆ ಮಲ್ಟಿಪ್ಲೈ ಮಾಡಿ, ದೆನ್ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ 0.1357 ಬರುತ್ತೆ. ಆ್ಯಂಡ್ ಟೋಟಲಿ ಇದರಲ್ಲಿ ಲೆಸ್ ಮಾಡಿದ್ರೆ, ಇನ್ ದಿ 1.05ದಲ್ಲಿ ಇದನ್ನು ಲೆಸ್ ಮಾಡಿದ್ರೆ ವಿಲ್ ಗೆಟ್ 0.91 ವೋಲ್ಟ್. 0.91 ವೋಲ್ಟ್. ದಿಸ್ ಇಸ್ ದಿ ಫೈನಲ್ ಆನ್ಸರ್. ಹೌದಲ್ವಾ? ಅರ್ಥ ಆಯ್ತಲ್ವಾ? ಓಕೆ ಫ್ರೆಂಡ್ಸ್, ನೋಡಿ ಇದು ಅದೇ ಥರ ಇದೆ, ಸೇಮ್, ವೆರಿ ಸೇಮ್. ಬಟ್ ಇಲ್ಲಿ ಏನು ನೋಡಿ, ಇಲ್ಲಿ ನಾವು ಕಾನ್ಸಂಟ್ರೇಷನ್ ನಾವು ಸ್ಕ್ವೇರ್ ಅದು ಏನು ಮಾಡಿಲ್ಲ. ಯಾಕೆ ಮಾಡಿಲ್ಲ ಹೇಳಿ? ಇಲ್ಲಿ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಯಾವುದು ಏನೂ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಕ್ಲಿಯರ್? ನೋಡಿ ಇಲ್ಲಿ ಸೇಮ್ ಎಲ್ಲ ಕಾನ್ಸಂಟ್ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಅದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ನಾವು ಡೈರೆಕ್ಟಾಗಿ ನಮ್ಗೆ ಏನು ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಸೊ ಈ ಲಾಗ್ ಪಾರ್ಟನ್ನ ಒಂಚೂರು ಕರೆಕ್ಟಾಗಿ ನೋಡ್ಕೊಂಬಿಡಿ, ಮುಗೀತು ಕೆಲಸ. ಲಗಾರಿದಮ್ ಪಾರ್ಟನ್ನ ಒಂಚೂರು ಕರೆಕ್ಟಾಗಿ ನೋಡಿಕೊಂಡ್ರೆ 90% ಕೆಲಸ ಮುಗೀತು ನಿಮ್ಮದು. ಹೌದಾ? ಕ್ಯಾಲ್ಕುಲೇಟ್ ಇ ಎಮ್ ಎಫ್ ಫಾರ್ ದ ರಿಯಾಕ್ಷನ್ Ni ಪ್ಲಸ್ 2Ag ಪ್ಲಸ್, ನೋಡಿ ಕಾನ್ಸಂಟ್ರೇಷನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆವಾಗಲೇ 0.160 ಇತ್ತು, ಇದು 169 ಇದೆ ಅಷ್ಟೇ, ಮತ್ತೇನು ಚೇಂಜ್ ಇಲ್ಲ. ಆಮೇಲೆ ಈ ಥರದ್ದು ಪ್ರಾಬ್ಲಮ್ಸ್ ಬರುತ್ತೆ ಇದರಲ್ಲಿ. ನೋಡಿ, calculation of equilibrium constant. Calculate the equilibrium constant for the reaction Cu plus 2Ag gives Cu2 plus 2Ag. E naught value ಕೊಟ್ಟಿದ್ದಾರೆ. ಏನಿದೆ ಫಾರ್ಮುಲಾ? log Kc equal to n into E naught cell divided by 0.0591. ನೆನಪಿಟ್ಟುಕೊಳ್ಳಿ ಫಾರ್ಮುಲಾ. log of Kc is equals to n into E naught cell divided by 0.0591. ಓಕೆ, n ವ್ಯಾಲ್ಯೂ ಎಷ್ಟಾಗುತ್ತೆ? Here copper is converted into Cu2 plus 2 electron loss ಆಯ್ತಾ? Silver will take 1 electron. 1 silver will take 1 electron. There are 2 silver, 2 electrons. Therefore n equal to 2. n equal to actual formula ಏನು ಗೊತ್ತಾ ಇದ್ರದ್ದು? E naught cell equal to 0.0591 divided by n into log Kc. ನಮ್ಮ log Kc ಬೇಕು, ಅದಕ್ಕೆ ನಾನು ಫಾರ್ಮುಲಾ ಈ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ದಿಸ್ ಇಸ್ ಆ್ಯಕ್ಚುಯಲ್ ಫಾರ್ಮುಲಾ. ಹೌದಾ? ಸೊ ಲಾಗ್ Kc ಈಕ್ವಲ್ ಟು 2 ಇಂಟು 0.46 ಡಿವೈಡ್ ಬೈ 0.0591 ಎಷ್ಟು ಬರುತ್ತೆ? ಲಾಗ್ Kc ಈಕ್ವಲ್ ಟು 15.5668. Kc ಈಕ್ವಲ್ ಟು ಲಾಗ್ ಈ ಕಡೆ ಬಂದರೆ ಆ್ಯಂಟಿ ಲಾಗ್ ಆಗುತ್ತೆ. ಆ್ಯಂಟಿ ಲಾಗ್ ಆಫ್ ದಿಸ್ ನಂಬರ್ ಏನು ಬರುತ್ತೆ? ವಿ ವಿಲ್ ಗೆಟ್ ದಿಸ್ ಮಚ್. ಡಿಯರ್ ಫ್ರೆಂಡ್ಸ್, ಈ ಲಾಗ್ ಮತ್ತು ಆ್ಯಂಟಿ ಲಾಗನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ನೆಕ್ಸ್ಟ್ ಟಾಪಿಕ್ದೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.